ಕೇಂದ್ರದ ಬಹಳ ಪ್ರಮುಖವಾಗಿ ಭಗವಂತ ಖೂಬಾ ಕೇಂದ್ರ ಸಚಿವ ಭಗವಂತ ಖೂಬಾಗೆ ಆಪ್ತನಿಂದಲೇ ಶಾಕ್ ಎದುರಾಗಿದೆ. ಬೀದರ್ ಜಿಲ್ಲಾ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನ ಸ್ಫೋಟವಾಗಿದೆ. ಬೀದರ್ ಲೋಕಸಭಾ ಕ್ಷೇತ್ರ ಟಿಕೆಟ್ ಆಕಾಂಕ್ಷಿ ಅಂತೇಳಿ ಶಾಕ್ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಭಗವಂತ ಖೂಬಾಗೆ ಶಾಕ್ ಕೊಟ್ಟಿರೋದಿದು. ಸುಭಾಷ್ ಕಲ್ಲೂರ್ ಗುರುನಾಥ್ ಕಲ್ಲೂರ್ ಆಕಾಂಕ್ಷಿಯಾಗಿದ್ದಾರೆ. RSS ಮತ್ತು ಸಂಘದೊಂದಿಗೆ ಉತ್ತಮವಾದಂಥ ಸಂಬಂಧವನ್ನು ಹೊಂದಿರುವಂಥ ನಾಯಕರು ಗುರುನಾಥ್ ಕೊಳ್ಳೂರ್ ಮತ್ತು ಸುಭಾಷ್ ಕಲ್ಲೂರ್, ಹಾಗೆ ಬಾಬು ವಾಲಿ, ಸೋಮನಾಥ್ ಪಾಟೀಲ್ ಸೇರಿ 10ಕ್ಕೂ ಹೆಚ್ಚು ಜನ ಬೆಂಬಲಿಗರು. ಈ ಬಾರಿ ಹೊಸ ಮುಖಗಳಿಗೆ ಮಣೆ ಅಂತೇಳಿ ಗುರುನಾಥ್ ಕೊಳ್ಳೂರ್ ಅವರಿಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಭಗವಂತ ಖೂಬಾಗೆ ಈಗ ಆಪ್ತನಿಂದಲೇ ಶಾಕಿಂಗ್ ನ್ಯೂಸ್ ಇದು. ಟಿಕೆಟ್ ವಿಚಾರವಾಗಿ ಬೀದರ್ನ ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನ ಮತ್ತೆ ಸ್ಫೋಟವಾಗಿದೆ. ಲೋಕಸಭಾ ಕ್ಷೇತ್ರ ಟಿಕೆಟ್ ಆಕಾಂಕ್ಷಿ ಅಂತೇಳಿ ಶಾಕ್ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ಗುರುನಾಥ್ ಕೊಳ್ಳೂರ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. RSS ಮತ್ತೆ ಸಂಘಟನೆಯೊಂದಿಗೆ ಉತ್ತಮವಾದಂಥ ಬಾಂಧವ್ಯ ಹೊಂದಿರುವಂಥ ಈ ಆಕಾಂಕ್ಷಿಗಳು ಈ ಬಾರಿ ಟಿಕೆಟ್ ಅನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇಲ್ಲ, ನಾವು ಟಿಕೆಟ್ ಕೇಳತ್ತೀವಿ ಅಷ್ಟೇ. ಏನಂತಾರೆ, ನಮಗೆ ಆಸೆ ಇದೆ. ಯಾಕಂದರೆ ಯಾವುದೇ ಒಂದು ಏನು ಒಬ್ಬರೇ ರಾಜರಿದ್ದಾರೆ ಅಂದರೆ ಒಬ್ಬರೇ ರಾಜರ ಕಡಿತನ ಒಂದು 100 ವರ್ಷ ಯಾರೂ ಇರಲ್ಲ. ಏನಂತೀರಿ, ಚೇಂಜ್ ಹಾಕೋತ ಹೋಗ್ತದೆ. ಪಕ್ಷ ಅವ್ರ ವಿರುದ್ಧ ಅಂತಲ್ಲ, ನಾವು ಬರುವಂಥ ಲೋಕಸಭೆ 2024ನೇ ಲೋಕಸಭಾ ಎಲೆಕ್ಷನಲ್ಲಿ ಆಕಾಂಕ್ಷಿಯಾಗಿದ್ದೀನಿ. ನಮ್ಮ ಹಿರಿಯರಾದಂಥ ಸುಭಾಷ್ ಕಲ್ಲೂರಣ್ಣವರು ಆಕಾಂಕ್ಷಿ ಇದ್ದಾರೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ. ನಮ್ಮದು ಒಂದೇ ಒಂದು ಭಾರತೀಯ ಜನತಾ ಪಕ್ಷ ಹಿಂಗಿದೆ ಅಂದರೆ ಯಾರೇ ಒಬ್ಬರು ಸಣ್ಣದ ಕಾರ್ಯಕರ್ತರಿಗೂ ಟಿಕೆಟ್ ಕೇಳೋಂಥ ಅವಕಾಶ ಇದೆ. ಕೇಳಿದ್ದೀವಿ. ಮೊದಲು ನಾನು 2018ರಲ್ಲಿ MLA ಎಲೆಕ್ಷನ್ ಕೇಳಿದ್ದೀನಿ. 2023ರಲ್ಲಿ MLA ಬೀದರ್ ಉತ್ತರ್ಲಿಂದ ಕೇಳಿದ್ದೀನಿ. ಮತ್ತು ಸಾಕಷ್ಟು ನಾವು ಪಕ್ಷದ ಅದೊಂದು ಸಿದ್ಧಾಂತ, ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದೊಂದು ಸಿದ್ಧಾಂತ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರ ಒಂದು ವಿಷನ್ನು. ಯಾಕಂದರೆ ಅಂಥ ಒಂದು ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಕ್ಕಿದ್ದು ನಮ್ಮದೆಲ್ಲ ಭಾಳಷ್ಟು ಪುಣ್ಯದ ಕೆಲಸ. ಯಾಕಂದ್ರೆ ಅವರು ಇನ್ನೂ ಒಂದು ಪೀರಿಯಡು ಇನ್ನೂ ಮುಂದೆ ಹಾಗೆ ಕಂಟಿನ್ಯೂ ಅವರೇ ಸರ್ಕಾರ ಹಾಗೆ ಆಗ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ ಆಗ್ತಾರೆ. ಸ್ವಾಮೀಜಿಗಳು ಫುಲ್ ಎಲ್ಲ ಸ್ವಾಮೀಜಿಗಳದ್ದು ಸಪೋರ್ಟ್ ಇದೆ. ಎಲ್ಲ ಸ್ವಾಮೀಜಿ